ಈ ಒಂದು ಪೇಷಂಟ್ ಫಾಲೋಅಪಿಗೋಸ್ಕರ ಜೂನಲ್ಲಿ ಬರ್ತಾರೆ, ಆದರೆ ಅವ್ರದ್ದು ಫಸ್ಟ್ ಕನ್ಸಲ್ಟೇಷನ್ ಆಲ್ರೆಡಿ ಡಿಸೆಂಬರಲ್ಲಿ ಆಗಿರುತ್ತೆ. ಇಷ್ಟು ದಿನ ಯಾಕೆ ಗ್ಯಾಪ್ ತೊಗೊಂಡ್ರಿ ಅಂತ ಕೇಳಿದಾಗ, ಮೇಡಮ್ ಆವಾಗ ಡಯಾಬಿಟೀಸ್ ಇತ್ತು, ಬಟ್ ಅದು ನನ್ನ ದಿನನಿತ್ಯ ಕಾರ್ಯಕ್ರಮಗಳಿಗೆ ಅಷ್ಟು ತೊಂದರೆ ಕೊಡ್ತಿರ್ಲಿಲ್ಲ. ಬಟ್ ಇವತ್ತು ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀನಿ, ಆದರೆ ಡಯಾಬಿಟೀಸಿಂದ ನನಗಾಗ್ತಿರೋ ಸುಸ್ತಿಂದ ಅದನ್ನು ನಾನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ಅಂದ್ಕೊಂಡಿದ್ದೀನಿ ಇನ್ನೊಂದು ಅಷ್ಟು ಜನಕ್ಕೆ ನಾನು ಸರ್ವ್ ಮಾಡಬೇಕು ಅಂತಂದರೆ ನಾನು ರಿವರ್ಸಲ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ. ಅವ್ರು ಹೇಳಿದ ಮಾತಲ್ಲಿ ಓಕೆ, ಅವ್ರಿಗೇನೋ ಒಂದು ಕಮಿಟ್ಮೆಂಟ್ ಇದೆ, ಈ ಸೊಸೈಟಿಗೆ ಏನೋ ಕೊಡಬೇಕು ಅನ್ನೋದಿದೆ. ನಾನು ಸಿಂಪಲ್ಲಾಗಿ ಅವ್ರು ಹೇಳಿದ್ದು ಅಂದರೆ, ಈಗ ನೀವು ಯಾರಿಗೊಬ್ರಿಗೆ ಸಹಾಯ ಮಾಡೋಕ್ಕೆ ಹೊರಟಿದ್ದೀರಾ, ಆ ಸಹಾಯ ಮಾಡೋದಕ್ಕೆ ಒಂದು ಶಕ್ತಿನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ. ಆ್ಯಂಡ್ ಅವ್ರದ್ದು ನೆಕ್ಸ್ಟ್ ಫಾಲೋಅಪ್ಪಿಗೆ ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲಿ ಆಗುತ್ತೆ. ಇತ್ತೀಚೆಗೆ ಬಂದು ಹೋಗ್ತಾರೆ. ಈಗ ಒಂದು 15 ಡೇಸ್ ಬ್ಯಾಕ್ ಅವರ HbA1c 5.9ಗೆ ಬಂದಿರುತ್ತೆ, ಎಲ್ಲಿ 10.8ಇಂದ. ಅವ್ರು ಹೇಳಿದೊಂದೇ ಮಾತು, ಅವತ್ತು ನೀವು ಹೇಳಿದ್ರಿ, ಇವತ್ತು ಅದನ್ನು ನಡೆಸ್ಕೊಟ್ಟಿದ್ದೀರಾ, ಇವತ್ತು ಇನ್ನೂ ಒಂದು 10 ಜನ ಎಕ್ಸ್ಟ್ರಾ ಮಂದಿಗೆ ನಾನು ಸಹಾಯ ಮಾಡಬಲ್ಲೆ ಅಂತ ಹೇಳಿ.